ಸ್ನೇಹಿತರೆ, ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಿಂದ 33 ಕಿಲೋಮೀಟರ್ ಹಾಗೂ ಹೊಸಕೋಟೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ಹೊಸಕೋಟೆಯ ಹಿಡನ್ ಜಮ್ ಅಂತಲೇ ಹೇಳ್ಬಹುದು. ಈ ದೇವಾಲಯದ ಬಗ್ಗೆ ನನಗೆ ನನ್ನ ಅಕ್ಕ ತಿಳಿಸಿದ್ದರು. ಅವರು ಹೇಳಿದ್ದು ನೋಡಿ ವಿಸಿಟ್ ಮಾಡಲೇಬೇಕು ಅಂತ ಅವರ ಜೊತೆನೇ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ದೇವಾಲಯ. ಅಲ್ಲಿಗೆ ನಾವು ಈಗ ಹೋಗ್ತಾ ಇರೋದು. ಇದೊಂದು ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಆಫೀಸಲ್ಲಿ ಕೆಲಸ ಮಾಡಿ ಸುಸ್ತಾಗಿರೋರಿಗೆ, ಟ್ರಾಫಿಕ್, ಹೊಗೆ, ಶಬ್ದ ಇದನ್ನೆಲ್ಲ ನೋಡಿ ಬೇಜಾರಾಗಿರೋರಿಗೆ ಈ ಜಾಗ ಅಂತೂ ನೆಮ್ಮದಿ ಕೊಡೋದಂತೂ ಪಕ್ಕಾ. ಮೇಲೆಯಿಂದ ಪ್ರಕೃತಿನ ನೋಡ್ತಾ ಇದ್ರೆ ಹಂಗೆ ಕಳೆದೋಗ್ಬಿಡ್ತೀರಾ. ಎಲ್ಲರೂ ಒಂದ್ಸಲ ವಿಸಿಟ್ ಮಾಡುವಂತಹ ತುಂಬಾ ಅದ್ಭುತವಾದ ಜಾಗ. ಬನ್ನಿ, ಹಾಗಿದ್ರೆ ಹೇಗೆ ಹೋಗೋದು ಅಂತ ಹೇಳ್ತೀನಿ. ಹೊಸಕೋಟೆ ಬಿಟ್ಟು ಮಾಲೂರು ರೋಡ್ಗೆ ಹೋಗಬೇಕು. ಹೋಗೋ ದಾರಿಯಲ್ಲಿ ಟರ್ನ್ ತೊಗೊಬೇಕು. ಟರ್ನ್ ಎಲ್ಲಿ ತೊಗೊಬೇಕು ಅಂದರೆ ನೋಡಿ, ಇದೇ ಜಾಗದಲ್ಲಿ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಟರ್ನ್ ತೊಗೊಬೇಕು. ನೋಡಿ, ಹೋಗೋ ದಾರಿನ ಎಷ್ಟು ನಿಶಬ್ದವಾಗಿ ಶುದ್ಧವಾಗಿ ಇದೆ ಅಂತ. ದೇವಸ್ಥಾನಕ್ಕೆ ಹೋಗುವ ಮೊದಲು ಹೋಗುವ ದಾರಿಯಲ್ಲೇ ಒಂದು ಪುಟ್ಟ ಮುನೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಯಾರಪ್ಪ ಈ ಮುನೇಶ್ವರ ಸ್ವಾಮಿ ಅಂತ ಅಂದರೆ, ಮೇಲೆ ಇದ್ದಾರೆ ಅಲ್ವಾ, ಸಪ್ತಮಾತೆಯರು ಅವರಿಗೆ ಅಣ್ಣ. ಹಾಗೆ ಮುನೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಮೇಲೆ ಹೋಗಿ ನೋಡಿದರೆ ತುಂಬ ಒಂದು ವಿಶಾಲವಾದ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಮೂಲ ದೇವಾಲಯ ಚಿಕ್ಕದಾಗಿ ಇತ್ತಂತೆ. ಈಗ ಭಕ್ತಾದಿಗಳ ಅನುಗ್ರಹದಿಂದ ಈ ಜಾಗವನ್ನು ವಿಶಾಲವಾಗಿ ಅಭಿವೃದ್ಧಿಗೊಳಿಸಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ ಇಲ್ಲಿ. ಈಗ ನೀವೇನು ನೋಡ್ತಾ ಇದ್ದೀರಿ ಅಲ್ವಾ, ಇದೇ ಮೂಲ ದೇವಿಯರು ಉದ್ಭವವಾದ ದೇವಾಲಯ. 1876ರಿಂದ ಈ ದೇವಸ್ಥಾನದಲ್ಲಿಯೇ ಪೂಜೆನ ನಡೆಸ್ಕೊಂಡು ಬಂದಿದ್ದಾರೆ. ಈಗ ನಾವು ದರ್ಶನ ಮಾಡುತ್ತಿರುವುದೇ ಮೂಲ ದೇವಾಲಯ. ಇಲ್ಲಿಯೇ ಸಪ್ತಮಾತೆಯರು ಉದ್ಭವವಾಗಿರುವುದು. ಸಪ್ತಮಾತೆಯರು ಅಂದರೆ 7 ತಾಯಂದಿರು. ಈ ದೇವತೆಗಳ ಹೆಸರುಗಳು ಬ್ರಾಹ್ಮಿಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ. ಈ ಸಪ್ತಮಾತೃಕೆಯರು ಬ್ರಹ್ಮ, ವಿಷ್ಣು, ಮಹೇಶ್ವರನಿಗಿಂತೂ ಮುಂಚೆಯ ಶಕ್ತಿ ಸ್ವರೂಪಿಣಿಯರು. ಬನ್ನಿ, ಆಗಿದ್ರೆ ಇವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಬ್ರಾಹ್ಮಿಣಿ ಅಂತ ಅಂದರೆ ಬ್ರಹ್ಮನ ಅವತಾರ ಸ್ವರೂಪ. ಮಹೇಶ್ವರಿ ಅಂತ ಅಂದರೆ ಈಶ್ವರನ ಅವತಾರ ಸ್ವರೂಪ. ಕೌಮಾರಿ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರ ಸ್ವರೂಪ. ವೈಷ್ಣವಿ ಅಂತ ಅಂದರೆ ಮಹಾವಿಷ್ಣುವಿನ ಅವತಾರ ಸ್ವರೂಪ. ವರಾಹಿ ಅಂತ ಅಂದರೆ ವರಾಹ ಸ್ವಾಮಿಯ ಅವತಾರ ಸ್ವರೂಪ. ಇಂದ್ರಾಣಿ ಅಂತ ಅಂದರೆ ದೇವಲೋಕದ ಇಂದ್ರನ ಅವತಾರ ಸ್ವರೂಪ. ಚಾಮುಂಡಿ ಅಂದರೆ ರಕ್ತ ಬೀಜಾಸುರ ಮತ್ತು ಚಂಡಮುಂಡನ ಸಂಹಾರ ಮಾಡಿದ್ದರಿಂದ ಈಕೆಯನ್ನು ಚಾಮುಂಡಿ ಅಂತ ಕರೀತಾರೆ. ಈ ದೇವತೆಗಳನ್ನೆಲ್ಲ ಶ್ರೀಚಕ್ರದಲ್ಲಿ ಪೂಜೆ ಮಾಡುತ್ತಾರೆ. ಈ ದೇವತೆಗಳ ವಿಶೇಷತೆ ಏನೆಂದರೆ, ಬ್ರಾಹ್ಮಿ ಅಂದರೆ ಏಕಾಗ್ರತೆಗೆ ಹೋಲುತ್ತಾಳೆ. ಮಹೇಶ್ವರಿ ನಮ್ಮಲ್ಲಿನ ದುರ್ಗುಣಗಳನ್ನು ನಾಶ ಮಾಡುತ್ತಾಳೆ. ಕೌಮಾರಿ ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿ ಇಡುತ್ತಾಳೆ. ವೈಷ್ಣವಿ ಬುದ್ಧಿವಂತರಾಗಿ ಇರುವುದಕ್ಕೆ ಅನುಗ್ರಹ ಮಾಡಿಕೊಡುತ್ತಾಳೆ. ವರಾಹಿ ಭೂತ ಪ್ರೇತಗಳನ್ನು ನಿವಾರಣೆ ಮಾಡಿ ಭೂಮಿಯಿಂದ ವ್ಯವಸಾಯ ಅಭಿವೃದ್ಧಿ ಹಾಗೂ ಮನೆ ಕಟ್ಟಲು ಅಭಿವೃದ್ಧಿ ಮಾಡಿಕೊಡುತ್ತಾಳೆ. ಇಂದ್ರಾಣಿ ನಾವು ಓದುವುದಕ್ಕೆ ಹಾಗೂ ಉದ್ಯೋಗ ಹುಡುಕಲು ಹಾಗೂ ವಿವಾಹವಾಗಲು ಸಹಾಯ ಮಾಡುತ್ತಾಳೆ. ಚಾಮುಂಡಿ ಮೋಕ್ಷ ಕೊಡುವುದಕ್ಕೆ ಅನುಗ್ರಹ ಮಾಡಿಕೊಡುತ್ತಾಳೆ. ಇದೇ ಈ ಸಪ್ತಮಾತೃಕೆಯರ ವಿಶೇಷತೆ. ಇಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿದೆ. 11 ವರ್ಷ ಇಲ್ಲಿ ಹೆಂಗೆ ಬಂದು ಪ್ರತ್ಯಕ್ಷ ಅದು ಆವತ್ತಿಂದ ಸಾವಿರಾರು ವರ್ಷಗಳಿಂದ ಭೂತಮ್ಮ ಮಹಾತಾಯಿ ಅಂತ, ಭೂತಮ್ಮ ಗುಟ್ಟ ಅಂತ. ಭೂತಮ್ಮ ಗುಡ್ಡ, ಯಮ್ಮನ ಹುಟ್ಟಿದವರು ಟೇಕಲ್ ಟೇಕಲ್ಲಿ ಬೆಟ್ಟದಾಗಿದೆ ಅಂತ ವಿಗ್ರಹ. 7 ಜನ ಅಕ್ಕ ತಂಗಿರ. ಅವರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ. ಸಪ್ತಮಾತೃಕೆಯರು. ಏನು ಪವಿತ್ರ ಈ ಸ್ಥಳ. ಏನು ಒಳ್ಳೆಯದು ಎಲ್ಲ. ಸುತ್ತಮುತ್ತ ಇರೋ ಊರಲ್ಲೆಲ್ಲ ಇಲ್ಲಿ ಬರ್ತಾರೆ. ಅಣಗೆಲ್ಲ ಹಾಕಿದ್ವಿ ಅಲ್ಲಿದ್ದ, ಅದು ಹೊಡೆದ್ಬಿಟ್ರು ರೋಡ್ಗೆ. ಚಿಂತಾಮಣಿ ರೋಡ್ ಹತ್ರಲ್ಲಿ ಅದು ರಾಗಿ ಬೀಸಿರೋದು ಸೊಸೆ, ಅದು ಹೊಡೆದ್ಬಿಟ್ರು. ಇದೊಂದು ಮಾತ್ರ ಇತ್ತು. 3ರಲ್ಲಿ ಇದೊಂದು ಮಾತ್ರ ಉಳಿದಿದೆ. ಓಕೆ. ಅಭಿಷೇಕ ಪೂಜೆ ಇಲ್ಲ. ಇಲ್ಲಿ ಏನಾದರೂ ಜಾತ್ರೆ ಅಥವಾ ಏನಾದರೂ? ಜಾತ್ರೆ ಉಗಾದಿ, ಶ್ರೀರಾಮನವಮಿ ಕಳೆದಿದೆ. ಶ್ರೀರಾಮನವಮಿ
ತೇರು 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 ಹೇಳ್ತೀರಾ? ತೇರಲ್ಲಿ ಮಾಡಿಸಿಕ್ಕಿದೆ ಹಿಂದ್ಗಡೆ ಅದು ರಥೋತ್ಸವ ಶ್ರೀರಾಮನವಮಿ ಕಡಿಮೆ ನಮ್ಮೂರು ತೇರ ಆದಮೇಲೆ ವಾಕ್ತ ತೇರ ಆದಮೇಲೆ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಬೆಟ್ಟಕ್ಕೆ ಪೂಜೆ ಸಾಮಾನನ್ನು ಕಾಲ್ನಡಿಗೆಯಲ್ಲಿ ತಂದರೆ ಮೈಕೈ ಎಲ್ಲ ಅರಿಶಿನ ಬಣ್ಣಕ್ಕೆ ತಿರುಗುತ್ತೆ ಅಂತ ಅಲ್ಲಿನ ಜನ ಹೇಳುತ್ತಾರೆ. ಈ ದೇವಸ್ಥಾನದ ಸುತ್ತಮುತ್ತಲಿನ ಜನಗಳು ಈ ದೇವರನ್ನು ಅಪಾರವಾಗಿ ನಂಬಿ ಪೂಜಿಸುತ್ತಾರೆ. ಈ ದೇವಿನ ನಂಬಿದರೆ ಕೈ ಬಿಡಲ್ಲ ಅಂತ ಭಕ್ತಾದಿಗಳ ಮಾತಾಗಿದೆ. ಈ ದೇವಸ್ಥಾನದ ಸುತ್ತಮುತ್ತಲು ಸಪ್ತ ಕನ್ಯೆಯರನ್ನು ಹಾಗೂ ಸಪ್ತ ನದಿಗಳ ದೇವತೆಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ದೇವಸ್ಥಾನದ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30ರವರೆಗೆ, ಸಾಯಂಕಾಲ 3:30ರಿಂದ 6:30ರವರೆಗೆ. ಪೂಜೆ ಸಾಮಗ್ರಿಗಳನ್ನು ನಾವೇ ತೆಗೆದುಕೊಂಡು ಹೋಗಬೇಕು. ನೀವು ಒಂದು ಸಲ ಆದರೂ ವಿಸಿಟ್ ಮಾಡಲೇಬೇಕು ಅಂಥ ಪ್ಲೇಸ್ ಇದು. ಫ್ಯಾಮಿಲಿ ಜೊತೆ ಆದರೂ ಹೋಗಿ, ಫ್ರೆಂಡ್ಸ್ ಜೊತೆ ಆದರೂ ಹೋಗಿ ತುಂಬ ಸಮಯ ಕಳೆದು ಖುಷಿಯಿಂದ ಬರ್ಬೋದು. ಬಟ್ ಇಲ್ಲಿಗೆ ಬಸ್ನ ವ್ಯವಸ್ಥೆ ಇರಲ್ಲ, ಓನ್ ವೆಹಿಕಲ್ ತೊಗೊಂಡು ಹೋಗಬೇಕು. ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ಶೌಚಾಲಯ ವ್ಯವಸ್ಥೆ ಇರುತ್ತೆ, ಬೆಂಚ್ನ ವ್ಯವಸ್ಥೆ ಇರುತ್ತೆ. ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿರ್ಬೋದು. ಈ ದೇವಸ್ಥಾನದ ಅಡ್ರೆಸ್ ಮತ್ತು ಲೊಕೇಶನ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಪ್ರಕೃತಿಯ ಮಡಿಲಲ್ಲಿ ನಾವು 2 ಗಂಟೆ ಸಮಯ ಕಳೆದೆವು. ತುಂಬಾ ಚೆನ್ನಾಗಿದೆ ಸಪ್ತಮಾತೆಯರ ದೇವಾಲಯ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದೇ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಿಕ್ಕ ಹುಡುಗಿಯು ಏನಾದರೂ ತಪ್ಪು ತಿಳಿಸಿದ್ದೇ ಆದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ತಿದ್ದಿಕೊಳ್ಳುತ್ತೇನೆ. ಇನ್ನಷ್ಟು ವಿಡಿಯೋಸ್ ಮಾಡಲು ಸಪೋರ್ಟ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಮತ್ತೆ ಸಿಗುವ. ಧನ್ಯವಾದಗಳು.